ಸರ್ವೋಚ್ಚ ಅಧಿಪತಿ. ನಾವೆಲ್ಲರೂ ಸೇರಿ ಬಿಗ್ ಬಾಸ್ ಮನೆಯಲ್ಲಿ ರಾಕ್ಷಸನ ಆಟ ಜೋರಾಗಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಮೊದಲ ಬಾರಿಗೆ ಫೈನಲ್ ತಲುಪಿರುವಂತಹ ಕಾಕ್ರೋಚ್ ಸುದ್ದಿ ಅವರಿಗೆ ಬಿಗ್ ಬಾಸ್ ಒಂದು ಸರ್ವೋಚ್ಚ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಸುರರ ಅಧಿಪತಿ, ಸರ್ವೋಚ್ಚ ಅಧಿಪತಿ ಅಂತ ಹೇಳಿ ಬಿಗ್ ಬಾಸ್ ಮನೆಯ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಕೂಡ ನರಕವನ್ನು ತೋರಿಸ್ತಿದ್ದಾರೆ ಕಾಕ್ರೋಚ್ ಸುದ್ದಿ ಅವರು. ಕಾಕ್ರೋಚ್ ಸುದ್ದಿ ಅವರಿಗೆ ಕೊಟ್ಟಿರುವಂತಹ ಅಧಿಕಾರವನ್ನು ತಪ್ಪದೆ ಪಾಲಿಸಬೇಕಂತನೂ ಕೂಡ ಸ್ಪರ್ಧಿಗಳಿಗೆ ಹೇಳಲಾಗಿದೆ. ಅದರಂತೆ ನಿನ್ನೆ ತಾನೇ ಮನೆಗೆ ಕಾಲಿಟ್ಟಿರುವಂತಹ ರಕ್ಷಿತಾ ಅವ್ರಿಗೂ ಕೂಡ ಚಿನುಕುಳಿ ಪಟಾಕಿ, ಚಟಪಟ ಪಟಾಕಿ ಅಂತ ಕರೆಸ್ಕೊಳ್ಳುವಂತಹ ರಕ್ಷಿತಾಗೂ ಕೂಡ ಇಲ್ಲ ಸಲ್ಲದ ಎಲ್ಲ ಒಂದು ಶಿಕ್ಷೆಗಳನ್ನ ಕಾಕ್ರೋಚ್ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸಿಕ್ಕಾಪಟ್ಟೆ ತರಲೆ ಆಗಿರುವಂತಹ ಗಿಲ್ಲಿ ಹಾಗೂ ಕಾವ್ಯ ಇಬ್ಬರಿಗೂ ಕೂಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೇಲಿಂದ ಬಿಸಾಕುವಂತ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೈಯನ್ನ ಮುರ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿತ್ತು. ಆ ಒಂದು ರೇಂಜಿಗೆ ರಾಕ್ಷಸನ ಆರ್ಭಟವನ್ನ ಕಾಕ್ರೋಚ್ ಅವರು ತೋರಿಸ್ತಾ ಇದ್ದಾರೆ. ಹಾಗೆ 20ರಿಂದ 30 ಬಸ್ಕೆಗಳನ್ನ ರಕ್ಷಿತಾ ಅವರ ಕೈಲೂ ಕೂಡ ಕಾಕ್ರೋಚ್ ಅವರು ಹೊಡೆಸಿದ್ದಾರೆ. ಮನೆಯ ಮಹಾರಾಣಿ ಅಂತ ಮೆರೆದಿದ್ದಂತಹ ಅಶ್ವಿನಿ ಗೌಡಗೂ ಕೂಡ ಕಾಕ್ರೋಚ್ ಸುದ್ದಿ ತನ್ನ ಅಧಿಕಾರವನ್ನ ಬಳಸಿ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಬಹುದು. ಅವರನ್ನ ಉಪವಾಸ ಇಡುವಂತಹ ಒಂದು ಶಿಕ್ಷೆಯನ್ನು ಕೂಡ ಕಾಕ್ರೋಚ್ ಅವರು ಕೊಟ್ಟಿದ್ದಾರೆ. ಕಾಕ್ರೋಚ್ ಕೇವಲ ಒಂದು ಪಾತ್ರವನ್ನ ಧರಿಸದೆ ಅದರಲ್ಲೂ ಕೂಡ ಮೇಕಪ್ ಅನ್ನ ಮಾಡಿಕೊಂಡು ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಸ್ವತಃ ಅವರ ಆಕ್ಟಿಂಗ್ಗಳು ಕೂಡ ರಾಕ್ಷಸರ ರೀತಿಯಲ್ಲೇ ಇರುತ್ತೆ. ಅದಕ್ಕಾಗಿ ಈ ಒಂದು ಪಾತ್ರ ಅವರಿಗೆ ಸಿಕ್ಕಾಪಟ್ಟೆ ಹೊಂದಾಣಿಕೆ ಕೂಡ ಆಗ್ತಾ ಇದೆ. ಮನೆಯಲ್ಲಿ ಎಲ್ಲರೂ ಕೂಡ ಅವರು ಬಂದಾಗ ಎದ್ದು ನಿಂತ್ಕೋಬೇಕು, ಅವರಿಗೆ ಜೈಕಾರ ಕೂಗಬೇಕು, ಹೀಗೆ ಒಂದು ಸರ್ವೋಚ್ಚ ಅಧಿಕಾರವನ್ನ ಸರ್ವಾಧಿಕಾರಿಯಾಗಿ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು. ಹಾಗೆ ಈ ಮನೆಯಲ್ಲಿ ಇರುವಂತಹ ಎಲ್ರಿಗೂ ಕೂಡ ಯಾವ ರೀತಿ ಆಡಿಸ್ತಾರೆ ಅಂತ ಹೇಳಿ ನೋಡಬೇಕು. ಬಟ್ ಪ್ರೋಮೋದಲ್ಲಿ ಕೊಟ್ಟಿರೋ ಪ್ರಕಾರ ಎಲ್ರಿಗೂ ಕೂಡ ಶಿಕ್ಷೆಗಳನ್ನ ಕೊಟ್ಕೋತಾ ಬರ್ತಾ ಇದ್ದಾರೆ. ಅದರಲ್ಲೂ ಅಶ್ವಿನಿ ಗೌಡಗೆ ಕೊಟ್ಟಿರುವಂತಹ ಶಿಕ್ಷೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಆದ್ರೆ ರಕ್ಷಿತಾಗೆ ಯಾಕೆ ಶಿಕ್ಷೆ ಕೊಟ್ಟರು ಅಂತ ಹೇಳಿ ಅಲ್ಲಿ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಯಾರಾದ್ರೂ ರಾಕ್ಷಸನ ವಿರುದ್ಧವಾಗಿ ಮಾತನಾಡಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನ ಕೊಡ್ತಿದ್ದಾರೆ. ಅದನ್ನ ಅವರು ಕಡ್ಡಾಯವಾಗಿ ಪಾಲಿಸಲೇಬೇಕು ಅನ್ನೋ ಒಂದು ನಿಯಮನೂ ಇರೋದ್ರಿಂದ ಈಗ ಈ ವಾರ ಕಾಕ್ರೋಚ್ ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ, ಮಾಡಿದ್ದೆ ರೂಲ್ಸ್ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಎಲ್ಲರೂ ಕೂಡ ಕಾಕ್ರೋಚ್ ಕೈಯಲ್ಲಿ ಸಿಕ್ಕಿ ಎಲ್ಲರೂ ಹೆದರುವಂತಹ ಪರಿಸ್ಥಿತಿ ಆಗಿದೆ. ಸೊ ಕಾಕ್ರೋಚ್ ಈ ಅಧಿಕಾರವನ್ನ ಬಳಸಿಕೊಂಡು ಯಾವ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ, ಹಾಗೂ ಚಿನುಕುಳಿ ಪಟಾಕಿ ಆಗಿರ್ಬೋದು, ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಇದಕ್ಕೆಲ್ಲರೂ ಯಾವ ರೀತಿಯಲ್ಲಿ ಕೌಂಟರ್ಗಳನ್ನ ಕೊಟ್ಕೊಂಡು ಎಲ್ಲರೂ ಅವರನ್ನ ವಿರುದ್ಧವೇ ನಿಂತ್ಕೋತಾರೋ ಅಥವಾ ಅವ್ರು ಹೇಳಿದ್ದನ್ನೇ ಪಾಲಿಸ್ತಾರೋ ಅಂತ ಹೇಳಿ ನೋಡಬೇಕು. ಅದಕ್ಕೂ ಮೊದಲಾಗಿ ಸುದೀಪ್ ಅವರು ಈ ವಾರ ಎಲ್ರಿಗೂ ಕೂಡ ಬೆಂಕಿಯನ್ನ ಹಾಕಿ ಹೋಗಿದ್ದಾರೆ. ಯಾವ ರೀತಿ ಆಡಬೇಕು, ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರಬೇಕು, ತಲೆಯನ್ನ ಹೇಗೆ ಓಡಿಸ್ಬೇಕು, ಯಾರು ಹೇಳಿದ್ದನ್ನೇ ಕೇಳಬೇಕು, ಯಾರು ಹೇಳಿದ್ದನ್ನ ಕೇಳಬಾರದು, ಎಲ್ಲದನ್ನೂ ಕೂಡ ಅರ್ಥ ಮಾಡಿಸಿ ಹೋಗಿದ್ದಾರೆ. ಅದನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಇವತ್ತಿನ ಆಟ ಆಡ್ತಾರೆ, ಯಾವ ಮಟ್ಟಕ್ಕೆ ಜಗಳಗಳಾಗತ್ತೆ ನೋಡ್ಕೋತಾ ಹೋಗ್ಬೇಕು. ಏನೇ ಆಗಲಿ ರಕ್ಷಿತಾ ಅವರ ಚಿನುಕುರುಳಿ ಮಾತುಗಳನ್ನ ಕೇಳಬೇಕು. ಕನ್ನಡ ಮಾತ್ರ ಅದ್ಭುತವಾಗಿ ಮಾತಾಡ್ತಿದ್ದಾರೆ. ಅವರ ಅಭಿಮಾನಿಗಳು ಯಾರ್ಯಾರು ಇದ್ದರೂ ಎಲ್ಲರೂ ಕೂಡ ಈ ವಿಡಿಯೋಗೊಂದು ಶೇರ್ ಮಾಡಿ ಅವರ ಬಗ್ಗೆ ಒಂದು ಕಮೆಂಟ್ ಅನ್ನು ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.